ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ಮೊಸರು ವಡೆಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ವಡೆಯನ್ನು ಮಾಡಲು ನಾನು 1 ಬಟ್ಲದಷ್ಟು ಉದ್ದಿನ ಬೇಳೆಯನ್ನು 4 ತಾಸಿನಷ್ಟು ನೆನೆಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ನೆನೆದಿರುವ ಉದ್ದಿನ ಬೇಳೆ, 1 ಇಂಚಿನಷ್ಟು ಶುಂಠಿ, 5 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಫೈನ್ ಆದ ಬ್ಯಾಟರನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ನನ್ನ ಕೈಯನ್ನು ನೋವಾಗುವವರೆಗೆ ಇದನ್ನು ಹಡ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ನೀರಿಗೆ ಹಾಕಿ ನೋಡಿದರೆ ಆ ಬ್ಯಾಟ್ರು ಸ್ವಲ್ಪ ತೇಲ್ತಾ ಇರಬೇಕು, ಅಂದಾಗ ಅದು ಆಗಿದೆ ಅಂತ ಅರ್ಥ. ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನೆನೆದಿಂದ ಒಂದು ಕಡಾಯಿಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಎಲ್ಲ ಹೋಂಡಾ ಥರ ಹಾಕಿಬಿಟ್ಟು ಎಲ್ಲವುಗಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಮೇಲೆಲ್ಲ ಫ್ರೈ ಆಗಿದ್ದಂಗೆ ಒಳಗಡೆ ಹಸಿ ಉಳಿದಿರುತ್ತೆ. ಅವುಗಳು ಫ್ರೈ ಆಗುವವರೆಗೆ ಈ ಕಡೆ ನಾನು ಒಂದು ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು 1/4 ಚಮಚದಷ್ಟು ಹಿಂಗನ್ನು ಹಾಕ್ಕೊಂಡ್ಬಿಟ್ಟು ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಬಿಟ್ಟು ಈ ನೀರನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಫ್ರೈ ಆಗಿರುವ ವಡಿಗಳನ್ನು ಹೊರಗಡೆ ತೆಗೆದುಬಿಟ್ಟು ಸ್ವಲ್ಪ ಆರಿಂದ ಈ ನೀರಿಗೆ ಹಾಕ್ಕೊಂಡ್ಬಿಟ್ಟು ಅವುಗಳನ್ನು ನೆನೆಯಲಿಟ್ಬಿಟ್ಟಿದ್ದೀನಿ. 1 ಬಟ್ಲದಷ್ಟು ಮೊಸರನ್ನು ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ಮೊಸರನ್ನು ಚೆನ್ನಾಗಿ ಕಟ್ಟಿದ್ಕೊಂಡ್ಬಿಟ್ಟಿದ್ದೀನಿ. ಈಗ ನೆನೆದಿರುವ ವಡಿಗಳನ್ನು ತೆಗೆದುಕೊಂಡ್ಬಿಟ್ಟು ಅದರೊಳಗಿನ ನೀರೆಲ್ಲ ಬಸಿದ್ಬಿಟ್ಟು ಎಲ್ಲ ವಡಿಗಳನ್ನು ಇದೇ ಥರ ಹೊರಗಡೆ ತೆಗೆದು ಒಂದು ತಾಟಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಸರ್ವ್ ಮಾಡಲು ಒಂದು ಬೌಲಿಗೆ ಈ ಥರ ವಡಿಗಳನ್ನು ಹಾಕ್ಕೊಂಡ್ಬಿಟ್ಟು ಕಟ್ಟದಿರುವ ಮೊಸರನ್ನು ಈ ಥರ ಹಾಕ್ಕೊಳ್ಬೇಕು. ಖಟ್ಟಿ ಮೀಠಿ ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಹಸಿರು ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಸೇವನ್ನು ಹಾಕ್ಕೊಂಡ್ಬಿಟ್ಟು ಯಾಕಂದರೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಕರಿಮೆಣಸಿನ ಪುಡಿನೂ ಹಾಕ್ಕೋಬೋದು. ಆಹಾ, ಏನು ರುಚಿ ಅಂತೀರಾ! ಮಕ್ಕಳಿಗೆ ತಿನ್ನಲು ತುಂಬಾ ಇಷ್ಟ ಆಗುತ್ತೆ. ದೊಡ್ಡವರು ಹಿರಿಯರು ಎಲ್ಲರೂ ತಿನ್ಕೋಬೋದು. ರೆಸಿಪಿ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.